ಇನ್ನು ಬಿಜೆಪಿ ನಾಯಕರ ವಿರುದ್ಧ ಸೋಮಣ್ಣ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಸೋಮಣ್ಣ, ನಾವು 4-5 ಜನರು ದೆಹಲಿಗೆ ಹೋಗ್ತೇವೆ, ಹೈಕಮಾಂಡ್ ಭೇಟಿ ಬಳಿಕ ಎಲ್ಲವನ್ನ ಹೇಳ್ತೇವೆ ಅಂತ ಹೇಳಿದ್ರು. ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿದ್ದವರು, ಕರೆದಿದ್ದಾರೆ, ಹೋಗಿದ್ದಾರೆ. ಹೆಬ್ಬಾರು ಕೂಡ ಕರೆದಿದ್ದಾರೆ, ಹೋಗಿದ್ದಾರೆ. ಉದ್ದೇಶ ನನಗೇನು ಗೊತ್ತಿಲ್ಲ. ಊಟಕ್ಕೆ ಹೋದ ತಕ್ಷಣವೇ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು, ಯಾವ್ಯಾವ ರೀತಿ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ. ಎಲ್ಲವೂ ಸಖ್ಯಾಂತೆ ಆಗುತ್ತೆ. ನಾನು ಹೈಕಮಾಂಡ್ ಹತ್ರ ಮಾತನಾಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಾದಮೇಲೆ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ. ಒಳ್ಳೆಯ ತನಿಖೆ, ಕೆಲಸಗಾರನಿಗೆ, ದುಡಿಮೆ ಮಾಡೋನಿಗೆ ಒಂದೊಂದು ಸಾರಿ ಆದಂಥ ಹಿನ್ನಡೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ. ಮತ್ತು ಅದನ್ನು ಪಕ್ಷಕ್ಕೂ ಕೂಡ ಮನವರಿಕೆ ಆಗಿದೆ. ಎಲ್ಲವೂ ಕೂಡ ಇದಾದಮೇಲೆ ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳ ಇದರೊಳಗೆ ಇದಾಗಿತ್ತು. ಮೋಸ್ಟ್ಲಿ 19 ಕಳೆದ ಮೇಲೆ 20, 21, 22 ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ. ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಹೈಕಮಾಂಡ್ ಏನು ಹೇಳ್ತದೆ ಕೇಳ್ತೀವಿ. ಆ ತಾಯಿ ಚಾಮುಂಡಿಗೆ ಬಿಟ್ಟಿದ್ದೀವಿ. ಇದು ದೇಶಕ್ಕೆ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಮತ್ತು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಅಲ್ಲಿ ಗಂಟ ಸ್ವಲ್ಪ ತಡ್ಕೊಡ್ರಿ. 1 ನಿಮಿಷ ಕಾಲ ಬಂದಾಗ ಹೇಳ್ತೀನಿ.